ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿಸಿ ಬೃಹತ್ ಪಾದಯಾತ್ರೆ ಕೈಗೊಳ್ಳಲಾಗಿದೆ. ಎನ್‌ಡಿಎ ನೇತೃತ್ವದಲ್ಲಿ ಹೇಮಾವತಿ ಹಕ್ಕಿಗಾಗಿ ಹೆಜ್ಜೆ ಹಾಕಿರ್ತಕ್ಕಂಥದ್ದು. ಪಾದಯಾತ್ರೆ ಮೂಲಕ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು, ರೈತರು, ಕನ್ನಡಿಗರ ಪರ ಸಂಘಟನೆ ಹೋರಾಟ ನಡೆಸಿರ್ತಕ್ಕಂಥದ್ದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕಲು ಯತ್ನ ಕೂಡ ನಡೆದಿರ್ತಕ್ಕಂಥದ್ದು. ತುಮಕೂರು ತಾಲೂಕಿನ ಹೆಗ್ಗೆರೆ ಬಳಿ ಇರುವ ಪರಮೇಶ್ವರ್ ನಿವಾಸದ ಬಳಿ ಒಂದು ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಬಿಜೆಪಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲು ಯತ್ನ ನಡೆದಿದೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು, ರೈತರು, ಕನ್ನಡ ಪರ ಸಂಘಟನೆಗಳ ಹೋರಾಟ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕಲು ಯತ್ನ ನಡೆದಿರತಕ್ಕಂಥದ್ದು. ತುಮಕೂರು ತಾಲೂಕಿನ ಹೆಗ್ಗೆರೆ ಬಳಿ ಇರುವ ಪರಮೇಶ್ವರ್ ನಿವಾಸ. ಬಿಜೆಪಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲು ಯತ್ನ ನಡೆದಿರತಕ್ಕಂಥದ್ದು. ಜೆಡಿಎಸ್ ಶಾಸಕ ಮುಖಂಡರಿಂದ ಮುತ್ತಿಗೆ ಹಾಕಲು ಯತ್ನ ನಡೆದಿರತಕ್ಕಂಥದ್ದು. ಮುತ್ತಿಗೆಗೆ ಯತ್ನಿಸಿದ ಪ್ರತಿಭಟನಾಕಾರರನ್ನ ತಡೆದಿರತಕ್ಕಂಥದ್ದು ಪೊಲೀಸರು. ಮುತ್ತಿಗೆಗೆ ಯತ್ನಿಸಿದ ಪ್ರತಿಭಟನಾಕಾರರನ್ನ ಈ ಒಂದು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜೊತೆಗೆ ಪಾದಯಾತ್ರೆಯನ್ನು ಕೈಗೊಳ್ಳಲಾಯಿತು. ಜೊತೆಗೆ ಎನ್‌ಡಿಎ ನೇತೃತ್ವದಲ್ಲಿ ಹೇಮಾವತಿ ಹಕ್ಕಿಗಾಗಿ ಸಖತ್ ಹೋರಾಟ ನಡೆಸಿರ್ತಕ್ಕಂಥದ್ದು. ಕಾರ್ಯಕರ್ತರು, ರೈತರು, ಕನ್ನಡ ಪರ ಸಂಘಟನೆಗಳಿಂದ ಈ ಒಂದು ಹೋರಾಟವನ್ನು ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕಲು ಯತ್ನ ನಡೆದಿದೆ. ಸರ್ ನಮಸ್ತೆ. ಯೋಜನೆಯನ್ನು ತಗೊಂಡು ಹೋಗ್ತಿದ್ಯಾ? ಯಾವುದೇ ಕಾರಣಕ್ಕೂ ನಮ್ಮ ಜನ ರಕ್ತ ಕೊಡ್ತಾರೆ ಹೊರತು, ಜೀವ ಕೊಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನೀರನ್ನ ಮುಂದಕ್ಕೆ ಬಿಡಲ್ಲ ಅಂತೇಳಿ ಇವತ್ತು ನಾವು ಶಪಥ ಮಾಡ್ತಿದ್ದೇವೆ. ನೋಡೇ ಬಿಡೋಣ ನೀವ ಅಂತೇಳಿ. ಯಾವುದೊಬ್ಬರು ಸ್ವಾರ್ಥಕ್ಕೋಸ್ಕರ ಇವತ್ತು ಮೂಲ ಯೋಜನೆ ವಿನ್ಯಾಸ ಆಗಿರುವಂತ ಯೋಜನೆಯನ್ನ ಬದಲು ಮಾಡಿರುವಂತದ್ದು ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಯೋಜನೆ. ಇದು ಒಂದು ಯೋಜನೆ ಮಾಡಿದ್ರೆ 100 ವರ್ಷ ಯೋಚನೆ ಮಾಡಿ ಸರ್ಕಾರ ಮಾಡುತ್ತೆ. ಇವತ್ತು ಮೂಲ ಯೋಜನೆಯನ್ನ ಬಿಟ್ಟು 4 ತಾಲೂಕಿನ ಜನರಿಗೆ ಬಾಯಿಗೆ ಮಣ್ಣಾಕಿ ವಿಷ ಹಾಕಿ ನೀನು ರಾಮನಗರ ಜಿಲ್ಲೆಗೆ ತಗೊಂಡೋಗೋದು ಏನಪ್ಪಾ ನಿನ್ ಪುರುಷಾರ್ಥ? ನಿನಗೆ ತಾಕತ್ತಿದ್ರೆ ಕನ್ನಂಬಾಡಿಯಿಂದ ನೀರು ತಗೊಂಡೋಗಿ ಕೊಡು, ಬೇಡ ಅಂತ ಹೇಳೋಣ. ನಮ್ಮ ಮಾಗಡಿ ಜನಕ್ಕೆ ಕೊಡಬೇಡ, ರಾಮನಗರ ಜಿಲ್ಲೆ ಜನಕ್ಕೆ ಕೊಡಬೇಡ ಅಂತ ನಾವು ಹೇಳಲ್ಲ. ನೀನ್ ಬೇಕಾದ್ರೆ ನೇರವಾಗಿ ಹೇಮಾವತಿ ಡ್ಯಾಮಿಂದ ತಗೊಂಡೋಗಿಲ್ಲ, ಕನ್ನಂಬಾಡಿ ಕಟ್ಟೆಯಿಂದ ತಗೊಂಡೋಗು. ಆದ್ರೆ ನಮ್ಮ ಪಾಲಿನ ನೀರನ್ನ ಕಸ್ಕೊಂಡು ಬೇರೆ ಜಿಲ್ಲೆ ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಹೇಳ್ತಾ ಇದ್ದೇವೆ. ನಮ್ಮ ರೈತರು ಪರವಾಗಿ ಇವತ್ತು ಸ್ವಾಮೀಜಿಗಳಿರ್ಬೋದು, ನಮ್ಮ ನಾಯಕರಿರ್ಬೋದು, ನಾವು ರಾಜಕೀಯ ತ್ಯಾಗ ಮಾಡಿ ನಿಂತ್ಕೊಳ್ತೇವೆ. ನಮ್ಮ MLA ಗಿರಿ ನಮ್ಗೇನದೊಂದು ಪುಕ್ಸ ನೀರ ಬಿಟ್ಕೊಟ್ಬಿಟ್ಟು ಇದು ಹೋರಾಟಕ್ಕೆ